ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಡಬಲ್ ಧಮಾಕ. ಹೌದು ಸ್ನೇಹಿತರೆ, ಎಲ್ಲ ಪಿಂಚಣಿದಾರರು ಸಿಎಂ ಅವರಿಗೆ ಈಗಾಗಲೇ ಪಿಂಚಣಿ ಯಾವಾಗ ಹೆಚ್ಚಳ ಮಾಡ್ತಾರೆ, ಸೊ ಕಳೆದ 2 ವರ್ಷದಿಂದ ಹೇಳುತ್ತಾನೆ ಇದ್ದಾರೆ ಎನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಹಾಗಾದ್ರೆ ಈ ಪಿಂಚಣಿ ಯೋಜನೆಯಲ್ಲಿ ಡಬಲ್ ಧಮಾಕ ಏನು? ಪಿಂಚಣಿ ಯಾವಾಗ ಹೆಚ್ಚಳ ಆಗುತ್ತೆ? ಸಿಎಂ ಅವರು ಕೊಟ್ಟಿರ್ತಕ್ಕಂತಹ ಭರ್ಜರಿ ಗುಡ್ ನ್ಯೂಸ್ ಆದ್ರೂ ಏನು? ಇದರಲ್ಲಿ ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವಾ ಮಹಿಳೆಯರು ಎಲ್ಲರೂ ಕೂಡ ಕಾಯ್ತಾನೆ ಇದ್ದಾರೆ. ಸೊ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ, ಆದರೆ ಇನ್ನೂ ಕೂಡ ಆಗ್ತಾ ಇಲ್ಲ. ಸೊ ಜೊತೆಗೆ ಈ 3 ತಿಂಗಳ ಹಣ ಪೆಂಡಿಂಗ್ ಉಳಿದಿದ್ದು, ಹಾಗಾಗಿ ಈಗಾಗಲೇ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳ ಹಣವು ಕೂಡ ಬರಬೇಕಾಗಿದೆ. ಸೊ ಈ 3 ತಿಂಗಳ ಹಣವನ್ನ ಸರ್ಕಾರ ಯಾವಾಗ ಕೊಡುತ್ತೆ? ಈಗಾಗಲೇ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಎನ್ನಲಾಗ್ತಾ ಇದೆ. ಸೊ ನಿಮಗೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ, ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಹಾಗಾದ್ರೆ ಬನ್ನಿ ಈ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿಯಲ್ಲಿ ಡಬಲ್ ಧಮಾಕಾನೆ ಸ್ನೇಹಿತರೆ. ಸೊ ಈಗಾಗಲೇ ಪಿಂಚಣಿ ಹೆಚ್ಚಳ ಆಗತ್ತೆ. ಸೊ ನಿರೀಕ್ಷೆ ಅಂತರೂ 2,000 ಅಥವಾ 2,500 ತನಕ ಇದ್ದೇ ಇರುತ್ತೆ. ಯಾಕಂದರೆ ಅಷ್ಟು ಹೆಚ್ಚಳ ಆದ್ರೇ ಬೆನಿಫಿಟ್ ಸಿಗುವಂಥದ್ದು ಅಂತ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ಈ ಪಿಂಚಣಿ ಕಳೆದ 2 ವರ್ಷದಿಂದ ಸಿಎಂ ಅವರು ಕೂಡ ಹೇಳ್ತಾನೆ ಬಂದಿದ್ದಾರೆ, ಹೆಚ್ಚಳ ಆಗಬೇಕಾಗಿದೆ, ಸೊ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಆದರೆ ಕಾರಣಾಂತರಗಳಿಂದ ಆಗಿಲ್ಲ ಅಂತ. ಸೊ ಇಲ್ಲಿ ಹಿರಿಯರಿಗೆ ಹೆಚ್ಚಳ ಆಗತ್ತಾ, ಅಂಗವಿಕಲರಿಗೆ ಹೆಚ್ಚಳ ಆಗತ್ತಾ, ಅಥವಾ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗತ್ತೆ ಅಂದರೆ ಇಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ. ಹೌದು, ಇಲ್ಲಿ ರಾಜ್ಯ ಸರ್ಕಾರ ಹಿರಿಯ ನಾಗರಿಕರಿಗೆ ಹೆಚ್ಚಳ ಮಾಡಲಿದೆ. ಅದು ನೀವು ಅಂದ್ಕೊಂಡಿರುವಂತಹ ಮಟ್ಟಿಗಲ್ಲ. ನೀವು 2,000 ಅಥವಾ 2,500 ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಅಷ್ಟು ಹೆಚ್ಚಳ ಆಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಹೆಚ್ಚಾಗಿದೆ. ಸೊ ಗ್ಯಾರಂಟಿ ಯೋಜನೆಗಳ ಅಬ್ಬರನೇ ಹೆಚ್ಚಾಗಿರುವಂಥದ್ದು. ಸೊ ಅದೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಪಿಂಚಣಿ ಇನ್ನೂ ಕೂಡ ಹೆಚ್ಚಳ ಮಾಡುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ತಾ ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿದೆ ಸರ್ಕಾರ. ಬೆಲೆ ಏರಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದರೆಲ್ಲದರ ಮೇರೆಗೆ ಸರ್ಕಾರ ಪಿಂಚಣಿಯೂ ಕೂಡ ಹೆಚ್ಚಳ ಆಗಬೇಕಂತ ನೀವು ಕೇಳ್ತಾ ಹೋದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಈ ಪಿಂಚಣಿ ಯೋಜನೆಯಲ್ಲಿ ಈಗಾಗಲೇ 800 ರೂಪಾಯಿ ಜಮಾ ಆಗ್ತಕ್ಕಂಥದ್ದು 1,000ಕ್ಕೆ ಏರಿಕೆ ಆಗಬಹುದು, ಅಥವಾ 1,200ಕ್ಕೆ ಏರಿಕೆ ಆಗಬಹುದಾದಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ನೀವು ಅಂದ್ಕೊಂಡಿರುವಂತಹ ಮಟ್ಟಿಗೆ ಏನು ಏರಿಕೆ ಆಗೋದಿಲ್ಲ, ಒಂದಿಷ್ಟು ಆದರೂ ಏರಿಕೆ ಆಗಬಹುದು ಹಿರಿಯ ನಾಗರಿಕರಿಗೆ. ಇನ್ನು ವಿಧವಾ ಮಹಿಳೆಯರಿಗೆ ಕೇಂದ್ರದಿಂದ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಆದರೆ ಕೇಂದ್ರ ಸರ್ಕಾರ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ದೇಶದಾದಂತಹ ಎಲ್ಲ ರಾಜ್ಯದಲ್ಲಿರ್ತಕ್ಕಂತಹ ಪಿಂಚಣಿದಾರರಿಗೆ ಏರಿಕೆ ಮಾಡಲೇಬೇಕಾಗತ್ತೆ. ಹೀಗಾಗಿ ಸರ್ಕಾರಕ್ಕೆ ಹೊಡೆತ ಬೀಳೋದು ನಿಜ. ಸೊ ಅದಕ್ಕೋಸ್ಕರ ಅದು ಕೂಡ ಡೌಟ್ ಬಹುತೇಕ. ಆದರೆ ರಾಜ್ಯ ಸರ್ಕಾರದಿಂದನೂ ಕೂಡ ಬಹಳ ದಿನದಿಂದ ಹೇಳ್ತಾನೆ ಬಂದಿದ್ದಾರೆ, ಹೆಚ್ಚಳ ಮಾಡ್ತಾರಾ ಇಲ್ವಾ ಕಾಯ್ದು ನೋಡಬೇಕಾಗಿದೆ. ಜೊತೆಗೆ ಈ ಪಿಂಚಣಿ ಯೋಜನೆಯಲ್ಲಿ ಈಗ ಅಂಗವಿಕಲರಿಗೆ ಅವ್ರಿಗೆ ಆಲ್ರೆಡಿ ಅಂತೂ ಹೆಚ್ಚಳ ಆಗಿರುತ್ತೆ. ಈಗ ಅಂಗವೈಕಲ್ಯತೆಯ ಆಧಾರದ ಮೇಲೆ ದುಡ್ಡು ಬರ್ತಾ ಇರುತ್ತೆ. ಒಬ್ಬೊಬ್ಬರಿಗೆ ಒಂದು ಕೈ ಇರಲಿಲ್ಲ ಅಂದರೆ 1,000 ರೂಪಾಯಿ ಜಮಾ ಆಗ್ತಾ ಇರುತ್ತೆ. ಇನ್ನೊಬ್ಬೊಬ್ಬರಿಗೆ 2 ಕೈ ಇರೋದಿಲ್ಲ, ಅವ್ರಿಗೆ 2,000 ಜಮಾ ಆಗೋದು. 3 ಕೈ ಇರಲ್ದವ್ರಿಗೆ 3 ಕೈ ಅಂತ ಇದ್ದೀನಿ, 2 ಕೈಗಳನ್ನು ಇರೋದಿಲ್ಲ, ಜೊತೆಗೆ ಇನ್ನಿತರ ಅಂಗಗಳು ಕೂಡ ಇರೋದಿಲ್ಲ. ಹಾಗಾಗಿ ಅಂಥವರಿಗೆ ಇನ್ನೂ ಹೆಚ್ಚಿನ ದುಡ್ಡು ಜಮಾ ಆಗುವಂಥದ್ದು ಅಂಗವೈಕಲ್ಯತೆಯ ಆಧಾರದ ಮೇಲೆ. ಸೊ ಹೇಗೆ ಅಂಗವೈಕಲ್ಯತೆ ಇರುತ್ತೋ ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂಥದ್ದು ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಸೊ ಹಾಗಾಗಿ ನಿಮ್ಮ ಗಮನದಲ್ಲಿರಲಿ, ಇಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಕಾಯ್ದು ನೋಡೋಣ ಸ್ನೇಹಿತರೆ. ಇದು ಜೂನ್ನಲ್ಲಿ ಕೂಡ ಮಾಹಿತಿ ಸಿಗಲಿದೆ ಅಂತೆ. ಸೊ ವೇಟ್ ಮಾಡಿ ನೋಡಬೇಕಾಗಿದೆ, ಹೆಚ್ಚಳ ಮಾಡ್ತಾರಾ ಇಲ್ವಾ. ಈಗ ಜೊತೆಗೆ 3 ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿಲ್ಲ. ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳು ಕೂಡ ಪ್ರಾರಂಭವಾಗಿದೆ. ಯಾಕಂದರೆ ಪಿಂಚಣಿ ಯೋಜನೆಯಲ್ಲಿ ದುಡ್ಡು ಈ ಮೇ ಪ್ರಾರಂಭವಾದರೆ ಮೇ ತಿಂಗಳದ ಜಮಾಗೆ ಕ್ಲಿಯರ್ ಆಗುತ್ತೆ. ಜೂನ್ ತಿಂಗಳು ಪ್ರಾರಂಭವಾದರೆ ಜೂನ್ದು ಕ್ಲಿಯರ್ ಆಗುತ್ತೆ. ಹೀಗೆ 1 ತಿಂಗಳ ಹಣ ಅದೇ ತಿಂಗಳಲ್ಲಿ ಜಮಾಗೆ ಕ್ಲಿಯರ್ ಆಗ್ತಕ್ಕಂಥದ್ದು. ಆದರೆ ರಾಜ್ಯ ಸರ್ಕಾರ ಈ ಎಲ್ಲ ದುಡ್ಡನ್ನು ಕೊಡುತ್ತೋ ಇಲ್ವೋ ಕಾಯ್ದು ನೋಡಬೇಕಾಗಿದೆ. ಸದ್ಯಕ್ಕೆ ಮಾರ್ಚ್ ತಿಂಗಳ ಹಣವಂತರೂ ಕೂಡ ಪ್ರಾರಂಭವಾಗಿದೆ ಎನ್ನಲಾಗ್ತಾ ಇದೆ. ಸೊ ನಿಮ್ಮ ಅಕೌಂಟ್ಗಳಿಗೆ ಬಂದಿದೆಯಾ ಇಲ್ವಾ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಬಹುತೇಕ ಬಹಳಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ, ಆದರೆ ಕೆಲವೊಂದಿಷ್ಟು ಜನರಿಗೆ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಮಾರ್ಚ್ ತಿಂಗಳದು. ಇದು ಕ್ಲಿಯರ್ ಆದಮೇಲೆ ಏಪ್ರಿಲ್ ಮೇ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಕಳೆದ 3-4 ತಿಂಗಳಿನ ಹಣ ಬಂದೇ ಇಲ್ಲ ಅಂದರೆ
ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಆ ಪತ್ರವನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದು ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕಿಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಿ ಲೈಫ್ ಸರ್ಟಿಫಿಕೇಟನ್ನು. ಸೊ ನಿಮಗೆ ರಿಟರ್ನ್ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ಕೆಲಸವನ್ನು ಮಾಡಿಕೊಂಡು ನೀವು ದುಡ್ಡನ್ನು ಪಡ್ಕೊಳ್ಬಹುದು. ಪ್ರತಿಯೊಬ್ಬ ಪಿಂಚಣಿದಾರರು ಈ ಕೆಲಸವನ್ನು ಮಾಡಿ ಆದಷ್ಟು ಈ ವಿಷಯವನ್ನು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.